ನಮಸ್ಕಾರ. ಆತ್ಮೀಯ ಪಯೋನಿಧಿ ಅಷ್ಟೋ ವೇದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡೋಣ. ಜುಲೈ 14 ನಾಳೆ ದಿನ ಮಂಗಳವಾರ, ಪುನರ್ವಸು ನಕ್ಷತ್ರಯುಕ್ತ ಭೌಮಾವತಿ ಅಮಾವಾಸ್ಯೆ ಅಂತೇಳಿ ವಿಶೇಷವಾಗಿರ್ತಕ್ಕಂಥ ಒಂದು ದಿವಸ. ಏನಪ್ಪ ಇದಕ್ಕೆ ಅರ್ಥ ಅಂದರೆ, ಪ್ರತಿಯೊಂದು ತಿಥಿ, ವಾರ, ನಕ್ಷತ್ರ ಮತ್ತು ಮಾಸಗಳ ಒಂದು ಸಂಗಮ ಇವೆಲ್ಲ ಕೂಡಿದಾಗ ವಿಶೇಷವಾಗಿರ್ತಕ್ಕಂಥ ಒಂದು ಯೋಗವನ್ನು ತಂದುಕೊಡುತ್ತೆ ಅಂಥೇಳಿ ಜ್ಯೋತಿಷ್ಯದಲ್ಲಿ ಹೇಳ್ತೀವಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗದ ದಿವಸ ಸಾಮಾನ್ಯ ದಿನಗಳಿಗಿಂತ ಇಂತಹ ದಿನಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಕರ್ಮಗಳಿಗೆ ಹೆಚ್ಚಿನ ಒಂದು ಫಲ ಸಿಗುತ್ತೆ ಅಂತೇಳಿ ಶಾಸ್ತ್ರ ಹೇಳುತ್ತೆ. ಏನು ಈ ಒಂದು ಭೌಮಾವತಿ ಅಮಾವಾಸ್ಯೆ ವಿಶೇಷ ಅಂದರೆ, ಜುಲೈ 14ರಂದು ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಮಂಗಳವಾರ, ಮತ್ತು ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಪುನರ್ವಸು ನಕ್ಷತ್ರ ಮಂಗಳವಾರ ಒಂದೇ ದಿನ ಸೇರಿದೆ. ಮಂಗಳವಾರ ಬರ್ತಕ್ಕಂಥ ಅಮಾವಾಸ್ಯೆಯನ್ನು ಭೌಮಾವತಿ ಅಮಾವಾಸ್ಯೆ ಅಂತೇಳಿ ಕರಿತೀವಿ. ಈ ಒಂದು ಅಮಾವಾಸ್ಯೆ ದಿನ ಪುನರ್ವಸು ನಕ್ಷತ್ರ ಮಂಗಳವಾರ ಬಂದಿರತಕ್ಕಂಥದ್ದು ತುಂಬ ವಿಶೇಷ ಅಂಥೇಳಿ ಹೇಳ್ತೀವಿ. ಈ ಒಂದು ದಿವಸ ಏನೆಲ್ಲ ಮಾಡಬಹುದು, ಅದರಿಂದ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಫಲ ಸಿಗತ್ತೆ ಅಂತ ನೋಡಿದಾಗ, ಭಗವಂತನಾದ ರುದ್ರ ಅಂದರೆ ಈಶ್ವರನ ಒಂದು ಆರಾಧನೆ ಮಾಡೋದರಿಂದ ಅನೇಕ ಸಮಸ್ಯೆಗಳು ದೂರವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಕಾಮನೆಗಳು, ಆಸೆಗಳು ಭಗವಂತನಾದ ರುದ್ರನ ಆಶೀರ್ವಾದದಿಂದ ಸಿಗುತ್ತೆ ಅಂತೇಳಿ ಶಾಸ್ತ್ರಗಳು ಹೇಳುತ್ತೆ. ಮತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆ ದಿನ ಪಿತೃಗಳಿಗೆ ಪ್ರೀತಿಕರ ಅಂತೇಳಿ ಹೇಳ್ತೀವಿ. ಸಾಮಾನ್ಯವಾಗಿ ಬರ್ತಕ್ಕಂಥ ಒಂದು ತಿಂಗಳ ಅಮಾವಾಸ್ಯೆ ದಿನ ಪಿತೃ ತರ್ಪಣವನ್ನು ನಾವೆಲ್ಲ ಮಾಡ್ತೀವಿ. ಆದರೆ ಈ ಒಂದು ಪುರಾಣಗಳ ಪ್ರಕಾರ ಏನು ಹೇಳುತ್ತೆ ಅಂದರೆ, ಪಿತೃದೇವತೆಗಳಿಗೆ ಪುನರ್ವಸು ನಕ್ಷತ್ರ ಮತ್ತು ಅಮಾವಾಸ್ಯೆ ಮತ್ತು ಮಂಗಳವಾರ ಈ ಮೂರು ಕ್ಲಬ್ ಆಗಿ ಬರ್ತಕ್ಕಂಥದ್ದು ಭೌಮಾವತಿ ಅಮಾವಾಸ್ಯೆ ಅಂತೇಳಿ ಹೇಳ್ತೀವಿ. ಆ ಒಂದು ದಿನ ಮಾಡಿರ್ತಕ್ಕಂಥ ತಿಲತರ್ಪಣವನ್ನು, ಪಿತೃಗಳಿಗೆ ಕೊಡ್ತಕ್ಕಂಥ ತಿಲತರ್ಪಣವನ್ನು ಸ್ವಧಾದೇವಿ ಅಂತೇಳಿ ಪಿತೃಲೋಕದಲ್ಲಿ ಆ ಒಂದು ತರ್ಪಣವನ್ನು ಸಂಗ್ರಹಿಸಿಕೊಂಡು ಅಮಾವಾಸ್ಯೆಯಿಂದ ಮಾಡ್ತಕ್ಕಂಥ ತರ್ಪಣಗಳು ಏನು ಹೇಳ್ತೀವಿ, ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಮಾಡಿರ್ತಾರೆ ಆ ತರ್ಪಣದ ನೀರನ್ನು ಪಿತೃಗಳಿಗೆ ಆ ತರ್ಪಣ ವಿಶೇಷವಾಗಿ ತಲುಪುತ್ತೆ ಅಂತೇಳಿ ಶಾಸ್ತ್ರಗಳು ಹೇಳುತ್ತೆ. ಆದ್ದರಿಂದ ಪ್ರತಿ ಅಮಾವಾಸ್ಯೆ ತರ್ಪಣವನ್ನು ಬಿಡ್ತೀವಿ ನಿಜ. ಈ ಒಂದು ಭೌಮಾವತಿ ಅಮಾವಾಸ್ಯೆ ವಿಶೇಷವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರ ಮಂಗಳವಾರ ಅಮಾವಾಸ್ಯೆ ಬಂದಿರೋದು ವಿಶೇಷ, ಪಿತೃಗಳಿಗೆ ಅತ್ಯಂತ ಪ್ರಿಯಕರ ಅಂತೇಳಿ ಹೇಳ್ತೀವಿ. ಮತ್ತು ಆ ಒಂದು ದಿವಸ ಮಾಡಿರ್ತಕ್ಕಂಥ ತರ್ಪಣವನ್ನು ಪಿತೃಗಳನ್ನು ಸ್ಮರಿಸಿ, ಪಿತೃಗಳನ್ನು ಉದ್ದೇಶವಾಗಿ ಮಾಡಿ ತಿಲ ತರ್ಪಣವನ್ನು ಮಾಡಿದರೆ ಪಿತೃಗಳು ಸಂತೃಪ್ತರಾಗಿ ಒಂದು ತಮ್ಮ ಸಂತತಿ, ಅವ್ರ ವಂಶ ಏನಿರುತ್ತೆ ಆ ವಂಶಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ ಅಂತೇಳಿ ಹೇಳ್ತೀವಿ. ಇದಕ್ಕೆ ಆಧಾರ ವಿಷ್ಣು ಪುರಾಣದ ಪ್ರಕಾರ ಒಂದು ಕಥೆಯನ್ನು ನೋಡ್ಬೋದು. ಕಾರಣ, ಈ ಒಂದು ದಿನ ವಿಶೇಷವಾಗಿರ್ತಕ್ಕಂಥ ಪಿತೃಗಳಿಗೆ ತಿಲತರ್ಪಣವನ್ನು ಮಾಡಿದಾಗ ಅವರು 12 ವರ್ಷಗಳ ಕಾಲ ತೃಪ್ತರಾಗ್ತಾರೆ ಅಂತೇಳಿ ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಅಂದರೆ ಒಂದು ದಿವಸ ನಾವು ಮಾಡ್ತಕ್ಕಂಥ ಪಿತೃತರ್ಪಣದಿಂದ 12 ವರ್ಷಗಳ ಕಾಲ ಪಿತೃಗಳು ತೃಪ್ತಿ ಆಗ್ತಾರೆ. ಅಂದರೆ ಯಾಕೆ ನಾವೆಲ್ಲ ಒಂದು ದಿನ ವಿಶೇಷವಾಗಿ ಪಿತೃಗಳಿಗಾಗಿ ತರ್ಪಣವನ್ನು ಮಾಡಬಾರ್ದು ಅಂತೇಳಿ ಯೋಚನೆಯನ್ನು ಮಾಡಿ. ಅಂದರೆ ಪ್ರತಿ ಅಮಾವಾಸ್ಯೆ ತರ್ಪಣವನ್ನು ಮಾಡ್ತೀವಿ, ಆದರೆ ಈ ಭೌಮಾವತಿ ಅಮಾವಾಸ್ಯೆ ದಿನ ತರ್ಪಣವನ್ನು ಮಾಡಿದಾಗ ಪುರಾಣದ ಪ್ರಕಾರ 12 ವರ್ಷಗಳ ಕಾಲ ಒಂದು ಪಿತೃಗಳು ತೃಪ್ತಿ ಆಗ್ತಾರೆ ಅಂತೇಳಿ ಹೇಳ್ತಾರೆ. ಆವತ್ತು ತಿಲತರ್ಪಣ ಮಾಡೋದಕ್ಕೆ ಅವಕಾಶ ಆಗಲಿಲ್ಲ ಅಂಥ ಪಕ್ಷದಲ್ಲಿ ಸಾಧ್ಯವಾದವರು ಮಾಡಲೇಬೇಕು, ತುಂಬ ಒಳ್ಳೆಯದು. ಸಾಧ್ಯವಾಗದವರು ಗೋಸೇವೆಯನ್ನು ಮಾಡಿ. ಆದ್ದರಿಂದ
ಒಳ್ಳೆಯ ಒಂದು ಆಶೀರ್ವಾದ ಪಿತೃಗಳ ಮೂಲಕ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಒಂದು ಗೋಮಾತೆಯ ದೇಹದಲ್ಲಿ ಪಿತೃಗಳ ವಾಸಸ್ಥಾನವಿರೋದರಿಂದ ಪಿತೃದೇವತೆಗಳೇ ಆ ಒಂದು ಗೋಸೇವೆಯನ್ನು ಮಾಡೋದರಿಂದ ತೃಪ್ತಿ ಆಗ್ತಾರೆ ಅಂತೇಳಿ ಹೇಳ್ತೀವಿ. ಶಾಸ್ತ್ರಗಳು ಈ ರೀತಿ ಹೇಳೋದ್ರಿಂದ ನಾವು ಗೋಸೇವೆಯನ್ನು ಮಾಡಿದರು ಅಥವಾ ಗೋಶಾಲೆಗೆ ಹೋಗಿ ನಮ್ಮ ಕೈಲಾದ ಹುಲ್ಲಾಗ್ಬೋದು ಅಥವಾ ಹಣ್ಣುಗಳನ್ನಾಗ್ಬೋದು, ಅಕ್ಕಿ ಬೆಲ್ಲಗಳನ್ನು ಗೋವುಗಳಿಗೆ ಕೊಟ್ಟಾಗ, ಗೋವುಗಳನ್ನು ನಮಸ್ಕಾರವನ್ನು ಮಾಡಿದಾಗ ಪಿತೃಗಳು ತೃಪ್ತರಾಗ್ತಾರೆ. ಅದರಿಂದ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂತೇಳಿ ಹೇಳ್ತೇವೆ. ಇದಾದ ಒಂದು ನಂತರದಲ್ಲಿ ಅಮಾವಾಸ್ಯೆ ದಿನ ಪಿತೃಗಳ ಸ್ತೋತ್ರಗಳನ್ನು ಪಾರಾಯಣವನ್ನು ಮಾಡಿ, ಮತ್ತು ಪಿತೃದೇವತೆಗಳ ಸುರಭಿ ಸ್ತೋತ್ರ, ಕಾಮಧೇನು ಅಂದರೆ ಗೋಮಾತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತೋತ್ರಗಳನ್ನು, ನೀಲ ವೃಷಭ ಸ್ತೋತ್ರವನ್ನು ಪಠಿಸೋದ್ರಿಂದ ಒಳ್ಳೆಯ ಶ್ರೇಯಸ್ಕರವಾಗಿ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತೇಳಿ ಹೇಳುತ್ತೆ. ಮತ್ತು ಈ ಒಂದು ಅಮಾವಾಸ್ಯೆ ವಿಶೇಷವಾಗಿರ್ತಕ್ಕಂಥ ಒಂದು ಪುರಾಣದ ಪ್ರಕಾರ ಒಂದು ಶ್ಲೋಕವನ್ನು ಸಹ ನಾವು ನೋಡ್ಬೋದು. ಯಾಕೆ ಈ ಅಮಾವಾಸ್ಯೆಗೆ ವಿಶೇಷವಾಗಿ ಈ ಒಂದು ಮಹತ್ವ ಬರುತ್ತೆ ಅಂದಾಗ, ಪುರಾಣದ ಪ್ರಕಾರ ಯಾವ ರೀತಿ ಶ್ಲೋಕ ಇದೆ ಅಂದಾಗ, ಅಮಾವಾಸ್ಯ ಯದಾ ಪುಷ್ಯೆ ರೌದ್ರೇ ಚರ್ಕ್ಷೆ ಪುನರ್ವಸೌ ದ್ವಾದಶಾಬ್ದಾಂ ತಥಾ ತೃಪ್ತಿಂ ಪ್ರಯಾಂತಿ ಪಿತರೋರ್ಚಿತಾ ಅಂತೇಳಿ ಒಂದು ಪುರಾಣದ ಒಂದು ಶ್ಲೋಕ. ಏನು ಈ ಒಂದು ಶ್ಲೋಕಕ್ಕೆ ಅರ್ಥ ಅಂದಾಗ, ಅಮಾವಾಸ್ಯೆ ದಿನ ವಿಶೇಷವಾಗಿರ್ತಕ್ಕಂಥ ಪುಷ್ಯ ನಕ್ಷತ್ರ, ಆರಿದ್ರ ನಕ್ಷತ್ರ ಅಥವಾ ಪುನರ್ವಸು ನಕ್ಷತ್ರ, ಈ 3 ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರ ಆ ಒಂದು ದಿನ ಬಂದಾಗ ಪಿತೃಗಳ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಿನ ಅಂಥೇಳಿ ಈ ಒಂದು ಶ್ಲೋಕದ ತಾತ್ಪರ್ಯ. ಹಾಗಾಗಿ ಆ ಒಂದು ದಿನ ಶ್ರಾದ್ದ ಅಥವಾ ತಿಲತರ್ಪಣ ಆಗಿರ್ಬೋದು, ಅಥವಾ ಪಿತೃಗಳ ಪೂಜೆಯನ್ನು ಮಾಡಿದಾಗ ಪಿತೃದೇವತೆಗಳು 12 ವರ್ಷಗಳ ಕಾಲ ತೃಪ್ತರಾಗ್ತಾರೆ ಅಂತೇಳಿ ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ಆ ಒಂದು ದಿವಸ ಬಂದಿರತಕ್ಕಂಥ ಅಮಾವಾಸ್ಯೆಗೆ ಎಷ್ಟು ಮಹತ್ವವಿದೆ ಅಂತಕ್ಕಂಥದ್ದನ್ನು ನಮ್ಮ ಪುರಾಣಗಳು ಹೇಳುತ್ತವೆ. ನಾವು ಆ ಒಂದು ದಿನ ಯಾಕೆ ಒಂದು ಪಿತೃಗಳ ಉದ್ದೇಶವಾಗಿ ತರ್ಪಣವನ್ನು ಮಾಡಬಾರದು? ಖಂಡಿತವಾಗಿ ತರ್ಪಣವನ್ನು ಮಾಡಿ ನಿಮ್ಮ ಪಿತೃಗಳು ತೃಪ್ತಿಯಾಗದಾಗ ಪಿತೃಗಳ ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ ಅಂತ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮತ್ತು ವಿಶೇಷವಾಗಿರ್ತಕ್ಕಂಥ ಆ ದಿನ ಸಾಧ್ಯವಾದರೆ ಪಿತೃಗಳಿಗೆ ತರ್ಪಣವನ್ನು ಅಥವಾ ಪಿಂಡ ಪ್ರದಾನ ಅಥವಾ ಗೋಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದಾಗ ನಮಗೆ ಶಾಶ್ವತವಾಗಿ, ಅಂದರೆ ಆ ಪಿತೃಗಳು ತೃಪ್ತಿಯಾದಾಗ, ಆ ಪಿತೃಗಳು ಯಾವಾಗ ತೃಪ್ತಿಯಾಗ್ತಾರೆ ಅವರ ಒಳ್ಳೆಯ ಆಶೀರ್ವಾದ ಅಂತಕ್ಕಂಥದ್ದು ಇಡೀ ಕುಟುಂಬಕ್ಕೆ ಸಿಗುತ್ತೆ. ಆ ಪಿತೃಗಳು ತೃಪ್ತಿಯಾದಾಗ ಮಾತ್ರ ವಂಶ ಅಂತಕ್ಕಂಥದ್ದು ಅಭಿವೃದ್ಧಿ ಆಗುತ್ತೆ ಅಂತೇಳಿ ಉಲ್ಲೇಖವನ್ನು ಮಾಡಿದ್ದಾರೆ. ಪ್ರತಿ ಅಮಾವಾಸ್ಯೆ ತಿಲ ತರ್ಪಣಗಳನ್ನು ಮಾಡಲೇಬೇಕು. ಆದರೆ ಕೆಲವೊಂದು ಸಮಯಗಳಲ್ಲಿ ಈಗ ಹೇಳಿದೆವಲ್ಲ, ಈ ಪುಷ್ಯ ಆರಿದ್ರ ಪುನರ್ವಸು ನಕ್ಷತ್ರ ಯುಕ್ತವಾಗಿ ಅಮಾವಾಸ್ಯೆ ಬಂದಾಗ ವಿಶೇಷವಾಗಿ ಫಲ, ಆ ಒಂದು ದಿವಸ ಪಿತೃಗಳ ಪ್ರೀತ್ಯರ್ಥವಾಗಿ ಮಾಡಿರ್ತಕ್ಕಂಥ ಒಂದು ತಿಲ ತರ್ಪಣಗಳು ವಿಶೇಷವಾಗಿ ಫಲಗಳನ್ನು ಕೊಡೋದ್ರಿಂದ ಪಿತೃಗಳು ತೃಪ್ತಿ ಆಗ್ತಾರೆ. ನಾವು ಏನೇ ಒಂದು ಪೂಜೆ ಅಥವಾ ತರ್ಪಣಗಳನ್ನು ಮಾಡಿದಾಗ ಭಗವಂತನು ತೃಪ್ತಿಯಾದಾಗ ಮಾತ್ರ ಆ ಮೂಲಕವಾಗಿ ನಮಗೆ ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಅಂತೇಳಿ ಹೇಳ್ತೇವೆ. ಅದಕ್ಕೆ ಸಾಕಷ್ಟು ಜನರು ಮಾಡಬೇಕಾಗಿರ್ತಕ್ಕಂಥದ್ದು ಪಿತೃಗಳ ಆರಾಧನೆ, ಪಿತೃಗಳ ಸ್ತೋತ್ರವನ್ನು ಅಮಾವಾಸ್ಯೆ ದಿನ ಸಾಧ್ಯವಾದಷ್ಟು ಮಾಡಿ, ತಿಲ ತರ್ಪಣಗಳು ಅಧಿಕಾರ ಇರ್ತಕ್ಕಂಥವರು ಖಂಡಿತವಾಗಿ ಮಾಡಿ, ಸಾಧ್ಯವಾಗಲಿಲ್ಲ ಅಂದಾಗ ನಿಮ್ಮ ಯಥಾಶಕ್ತಿ ಗೋಸೇವೆಯನ್ನು ಮಾಡಿ ಪಿತೃಗಳ ಆಶೀರ್ವಾದವನ್ನು ಪಡೆಯುವ ಮುಖಾಂತರ ವಂಶ, ನಿಮ್ಮ ಸಂತತಿ ಬೆಳೆಯೋದಕ್ಕೆ ವಿಶೇಷವಾಗಿ ಪಿತೃಗಳು ಕಾರಣರಾಗ್ತಾರೆ. ನಾವು ಯಾವುದೇ ಒಂದು ಪೂಜೆಗಳನ್ನು ಅಥವಾ ಹೋಮ ಹವನಗಳನ್ನು ಮುಂದೆ ಮಾಡಬಹುದು. ಆದರೆ ಪಿತೃಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮವನ್ನು, ಶ್ರಾದ್ದ ಕ್ರಮಗಳಾಗ್ಬೋದು, ತಿಲ ತರ್ಪಣಗಳಾಗ್ಬೋದು, ಇದನ್ನು ಮುಂದೆ ಮಾಡೋದಕ್ಕೆ ಅವಕಾಶಗಳು ಬರೋದಿಲ್ಲ.
ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಶಕ್ತಿಗೆ ಅನುಸಾರವಾಗಿ ಪಿತೃಕರ್ಮಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂಥೇಳಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಭೌಮಾವತಿ ಅಮಾವಾಸ್ಯೆ ದಿನ ಮಾಡೋದರಿಂದ 12 ವರ್ಷಗಳ ಕಾಲ ಪಿತೃಗಳು ತೃಪ್ತಿ ಆಗ್ತಾರೆ. ಅಂದರೆ ನಾವೆಲ್ಲ ಯಾಕೆ ಆ ಒಂದು ದಿವಸ ಪಿತೃಗಳ ಉದ್ದೇಶವಾಗಿ ತರ್ಪಣವನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ವಿಚಾರವನ್ನು ಮಾಡಬೇಕಾಗತ್ತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಅಮಾವಾಸ್ಯೆ ದಿನ ತೆಲ ತರ್ಪಣಗಳನ್ನು ಮಾಡಿ ಪಿತೃಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂಥೇಳಿ ಈ ಒಂದು ವಿಡಿಯೋ ಮುಖಾಂತರ ಸಂಬಂಧಪಟ್ಟ ಹಾಗೆ ಪಿತೃಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಶ್ರಾದ್ದ ಕರ್ಮಗಳನ್ನು ಆಚರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮತ್ತು ನಮ್ಮ ಈ ಒಂದು ವಯೋನಿಧಿ ಅಸ್ಟ್ರೋ ಚಾನಲಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನು ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರನ್ನು ಮಾಡಿ. ಯಾಕೆಂದರೆ ನಾವು ಆಗ್ತಕ್ಕಂಥ ವಿಡಿಯೋಗಳು ಎಲ್ಲರಿಗೂ ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ಎಷ್ಟೋ ಜನರಿಗೆ ನಾವು ಮಾಡ್ತಕ್ಕಂಥ ಕರ್ಮ ಏನು, ಯಾವ ಉದ್ದೇಶಕ್ಕಾಗಿ ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ಮಾಡಬಾರ್ದು ಅಂತಕ್ಕಂಥದ್ದು ವಿಚಾರಗಳನ್ನು ನಾವು ತಿಳ್ಕೋಬೇಕಾಗತ್ತೆ. ಹಾಗಾಗಿ ನಾವು ಇಲ್ಲಿ ಈ ಒಂದು ಚಾನಲಲ್ಲಿ ಮಾಡಿರ್ತಕ್ಕಂಥದ್ದು ಕೇವಲ ಹಣದ ಉದ್ದೇಶಕ್ಕಾಗಿ ನಾವು ಯಾವ ಕಾರಣಕ್ಕೂ ಮಾಡಿಲ್ಲ. ಕೇವಲ ಧಾರ್ಮಿಕ ಪ್ರಜ್ಞೆ ಬೆಳೀಬೇಕು ಮತ್ತು ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಎಲ್ಲರೂ ಆಚರಿಸಬೇಕು ಅಂತಕ್ಕಂಥ ಉದ್ದೇಶ ಅಷ್ಟೇ ಮಾತ್ರ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರನ್ನು ಮಾಡಿ ನಿಮ್ಮ ಧಾರ್ಮಿಕ ಕರ್ಮಗಳನ್ನು ಯಾವುದೇ ರೀತಿಯಲ್ಲಿ ಚ್ಯುತಿಗೊಳಿಸದಂತೆ ನಿಮ್ಮ ಶಾಸ್ತ್ರ ವೇದಗಳಲ್ಲಿ ಯಾವ ರೀತಿ ಹೇಳಿದೆ ಅವರವರ ಸಂಪ್ರದಾಯಗಳು ನಮಗೆ ನಿಮಗೆ ಅಂತಕ್ಕಂಥದ್ದಲ್ಲ, ನಿಮ್ಮ ಸಂಪ್ರದಾಯಗಳ ಪ್ರಕಾರ ಆಚರಣೆಯನ್ನು ಮಾಡುವ ಮುಖಾಂತರ ದೇವತೆಗಳ ಮತ್ತು ಪಿತೃಗಳು ತೃಪ್ತಿ ಆಗ್ತಾರೆ ಅಂತೇಳಿ ತಿಳಿಬೋದು. ವಿಶೇಷವಾಗಿರ್ತಕ್ಕಂಥ ಈ ಭೌಮಾವತಿ ಅಮಾವಾಸ್ಯೆ ದಿನ ನಿಮ್ಮ ಪಿತೃಗಳ ತರ್ಪಣವನ್ನು ಮಾಡಿ ಪಿಂಡ ಪ್ರದಾನವನ್ನು ಶ್ರಾದ್ದ ಕರ್ಮಗಳನ್ನು ಆಚರಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ.